ಅವರಿಗೆ ಆಶೀರ್ವಾದ ನೀಡಬೇಕು ಅಂತ ನಮ್ಮಲ್ಲಿ ಒಂದು ವಿನಂತಿ. ಇವತ್ತು ಕಾರ್ತಿಕ ಮಾಸ, ಮಹಾಪುಣ್ಯದ ದಿನ. ಇಂಥದ್ದು ಸ್ವಾಮಿದೊಂದು ಕಥೆ ಶ್ರವಣ ಕೇಳಿ ತನ್ನ ಆತ್ಮಕ್ಕೆ ಶಾಂತಿ ತಗೊಂಡು ತನ್ನ ಬಂದ ಕಷ್ಟವನ್ನು ಬಯಲಾಗಲಿ ಅಂತ ಶಿವನನ್ನು ಜ್ಞಾನ ಮಾಡಿ ಮಂಗಳ ಆಗುವವರೆಗೂ ಯಾರು ಒಂದು ನಿದ್ರೆ ಮಾಡದೆ ಸ್ವಾಮಿಯ ಕತೆ ಕೇಳ್ತಾರೋ ಅಂಥವ್ರ ಮನೆಯಲ್ಲಿ ಶಂಭುನಾಗಲಿಂಗೇಶ್ವರ ತುಂಬಿ ತುಳುಕಾಡುವಂಥದ್ದು. ಈ ಕಲಿಯುಗದಲ್ಲಿ ಅವನೊಂದು ಪಾವಡ ನಡೀತಾ ಇದೆ. ದಯವಿಟ್ಟು ಎಲ್ಲ ಆದೇಶ ಕೇಳಿ, ಯಾರು ಗಲಾಟೆ ಮಾಡದೆ ಮೌನರಥ ಮಾಡಿ ಮೌನದಿಂದ ಕುಂತು ಸ್ವಾಮಿಯ ಶರಣೆಯು ನಿಮ್ಮ ಹತ್ತಿರದಲ್ಲಿ ತುಂಬಿ ತುಳುಕಾಡಲಿ.